ಜನರಿಗೆ ಸೂರು ಕಲ್ಪಿಸಿದ ತೃಪ್ತಿ ನನಗಿದೆ. ಅಬ್ಬಯ್ಯ. ಟಿಪ್ಪು ಮಾರುತಿ ನಗರದ 130 ನಿವಾಸಿಗಳಿಗೆ ಹಕ್ಕುಪತ್ರ. ಹುಬ್ಬಳ್ಳಿ. ಸೂರು ಇಲ್ಲದೆ ಕಷ್ಟದ ಜೀವನ ಸಾಗಿಸುತ್ತಿದ್ದ ಜನರಿಗೆ ಆಶ್ರಯ ಕೊಡುವ ಮೂಲಕ ಕ್ಷೇತ್ರದ ಜನರ ಕನಸು ನನಸು ಮಾಡಿದ ತೃಪ್ತಿ ನನಗಿದೆ ಎಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹೂ-ಧಾ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಹೇಳಿದರು. ಸಂತೋಷನಗರದ ಗೃಹ ಕಚೇರಿಯಲ್ಲಿ ಶನಿವಾರ ಟಿಪ್ಪು ನಗರ ಹಾಗೂ ಮಾರುತಿ ನಗರದ 130 ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು. ನನ್ನನ್ನು 3 ಬಾರಿ ಆಯ್ಕೆ ಮಾಡಿರುವ ಕ್ಷೇತ್ರದ ಜನತೆಯ ಋಣ ತೀರಿಸುವ ಕೆಲಸವನ್ನು ಮನೆಯ ಮಗನಾಗಿ ಸದಾ ಮಾಡುತ್ತಾ ಬಂದಿದ್ದೇನೆ. ಕ್ಷೇತ್ರದಲ್ಲಿ ಬರುವ ಸ್ಲಂ ನಿವಾಸಿಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮನೆಗಳನ್ನು ಒದಗಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು. ಟಿಪ್ಪು ನಗರ ಹಾಗೂ ಮಾರುತಿ ನಗರದ ಹಿರಿಯರ ಒತ್ತಡದಿಂದ ಆ ಭಾಗದ ಜನತೆಗೆ ಸೂರು ಕಲ್ಪಿಸಿ ಹಕ್ಕುಪತ್ರ ನೀಡಿದ್ದೇನೆ. ಫಲಾನುಭವಿಗಳು ನೆರೆಹೊರೆಯವರ ಜೊತೆ ಸಹಬಾಳ್ವೆಯಿಂದ ಬದುಕು ಸಾಗಿಸಬೇಕು. ಮನೆ ಮತ್ತು ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಎಲ್ಲರೂ ಕೂಡಿ ಬಾಳಿದರೆ ಜೀವನ ಸಂಸಾರ ಸುಂದರ ಸುಖ ಎಂಬುದನ್ನು ಎಂದಿಗೂ ಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ಹಕ್ಕುಪತ್ರ ಸ್ವೀಕರಿಸಿ ಮಾತನಾಡಿದ ಫಲಾನುಭವಿ ರಫೀಕ್ ಖಾಜಿ, ಮನೆಯಿಲ್ಲದೆ ಸಂಕಷ್ಟದಲ್ಲಿದ್ದ ನಮ್ಮ ಕುಟುಂಬಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಇಚ್ಛಾಶಕ್ತಿಯಿಂದ ನಮ್ಮ ಕನಸಿನ ಸೂರು ಇಂದು ನನಸಾಗಿದೆ ಎಂದು ಹೇಳಿದರು. ಫಲಾನುಭವಿ ಲಕ್ಷ್ಮೀ ಶ್ರೀನಿವಾಸ್ ಬಳ್ಳಾರಿ ಮಾತನಾಡಿ, ಸುಂದರ ಮನೆ ಕಟ್ಟಿಕೊಳ್ಳಬೇಕು ಎಂಬ ಬಹುವರ್ಷಗಳ ನಮ್ಮ ಬಯಕೆ ಈಗ ಈಡೇರಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಬಡವರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಾ ಬಂದಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಣತೊಟ್ಟು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ವೇಳೆ ಟಿಪ್ಪು ನಗರ ಮತ್ತು ಮಾರುತಿ ನಗರದ ಹಿರಿಯರಾದ ಮಹಮ್ಮದ್ ಯೂಸುಫ್ ಹಾವೇರಿ, ಪಂಪಾಪತ್ತಿ ಉಪ್ಪಾರ, ಇಬ್ರಾಹಿಂ ಯಲಿಗಾರ, ಅಶೋಕ್ ಬಳ್ಳಾರಿ, ನಾಸೀರ್ ಅಸುಂಡಿ ಇತರರಿದ್ದರು. ಫೋಟೋ. ಸಂತೋಷನಗರದ ಗೃಹ ಕಚೇರಿಯಲ್ಲಿ ಶನಿವಾರ ಟಿಪ್ಪು ನಗರ ಹಾಗೂ ಮಾರುತಿ ನಗರದ 130 ನಿವಾಸಿಗಳಿಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಹಕ್ಕುಪತ್ರ ವಿತರಿಸಿದರು.